ಅಬಕಾರಿ ಇಲಾಖೆಯಲ್ಲಿ ಈಗ ಮತ್ತೊಂದು ಪರ್ಸೆಂಟೇಜ್ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಈಗ 50% ಕಮಿಷನ್ ಕೊಡಬೇಕಂತೆ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 40% ಸರ್ಕಾರ ಇದು ಅಂತ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರೋದೇನು? ಈಗ 50% ಕಮಿಷನ್ ಕೊಡಬೇಕಂತೆ. ಕಮಿಷನ್ ಕೊಡದೆ ಹೋದ್ರೆ ಬಿಲ್ ಕ್ಲಿಯರೇ ಆಗಲ್ಲ. ಕಮಿಷನ್ ಹಣವನ್ನ ಕೊಡೋಕೆ ಸಾಧ್ಯ ಇಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಕೂಡಲೇ ಹಣ ಬಿಡುಗಡೆ ಮಾಡಿ, ಇಲ್ಲ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಎದುರಾಗಿದೆ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಗುತ್ತಿಗೆದಾರ ಸ್ವಾಮಿ ಅನ್ನೋರಿಂದ ಆತ್ಮಹತ್ಯೆ ಬೆದರಿಕೆ ಪತ್ರ ಒಂದನ್ನು ಬರೆಯಲಾಗಿದೆ. ನೇರವಾಗಿ ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಪತ್ರವನ್ನ ಗುತ್ತಿಗೆದಾರ ಬರೆದಿರೋದು. ಕೇವಲ 18 ಲಕ್ಷದ ಬಿಲ್ಲು, ಅದಕ್ಕೆ 15% ಕಮಿಷನ್ ಅನ್ನ ಎಲ್ಲಿಂದ ತರಲಿ ನಾನು? ನನ್ನಿಂದ ಸಾಧ್ಯ ಇಲ್ಲ. ಇದೇ ರೀತಿ ಆದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಒಂದು ಪತ್ರವನ್ನ ಬರೆದಿದ್ದಾರೆ. ಡೈರೆಕ್ಟ್ ಆಗಿ ಡಿಸಿಎಂಗೆ ಲೆಟರ್ ಅನ್ನ ಬರೆದಿದ್ದಾರೆ. ಪರ್ಸೆಂಟೇಜ್ ಆಗ್ತಾ ಇದೆ ಅನ್ನುವಂಥ ದೂರನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರ. ಮೇ 5ರಿಂದ ಜೂನ್ 25ರವರೆಗೂ ಬೆಂಗಳೂರಲ್ಲಿ ಭಾರಿ ಮಳೆ ಬಂದು ಮರ ಗಿಡಗಳೆಲ್ಲ ಬಿದ್ದು ರಸ್ತೆಗಳಿಗೆ ಪ್ರಾಬ್ಲಮ್, ಸಾರ್ವಜನಿಕರು ಮನೆಗಳ ಮುಂದೆ ಪ್ರಾಬ್ಲಮ್ ಆದಾಗ ನಮಗೆ DFO BLG ಸ್ವಾಮಿ ಅವರು ಒಂದು ಆದೇಶ ಕೊಡ್ತಾರೆ. ಸೊ ನೀವು ಕೆಲಸ ಮಾಡಿ ಅಂತ. ನಾವು ಆದೇಶ ಪ್ರಕಾರ ಕೆಲಸ ಮಾಡ್ತೀವಿ. ಯಲಹಂಕ, ಶಿವಾಜಿನಗರ, ಹೆಬ್ಬಾಳ. ಸೊ ನಾವು ಬಿಲ್ಲನ್ನು ಸಬ್ಮಿಟ್ ಮಾಡ್ತೀವಿ. ಬಿಲ್ ಸಬ್ಮಿಟ್ ಮಾಡಿದಾಗ 15% ಆರೋಪ ಮಾಡ್ತಾರೆ. ತಿಮ್ಮಪ್ಪ ವಲಯಾಣಾಧಿಕಾರಿ 5% ಆರೋಪ ಮಾಡ್ತಾರೆ. ಮತ್ತು ಅಲ್ಲಿ ಇತರ ಆಫೀಸಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ಪ್ರತಿಯೊಬ್ಬರು ಅವರು ಒಂದು 5%, ಎಲ್ಲ 25-30% ಅಲ್ಲೇ ಕಿತ್ಕೊಬಿಡ್ತಾರೆ. ಆದರೂ ನಮಗೆ 25-30% ಕೊಡೋಕ್ಕೂ ರೆಡಿ ಇದ್ರು ನಮಗೆ ನಮ್ಮ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ, ಗಮನಿಸ್ತಾ ಇದೀವಿ, ಒಂದ್ ಕಡೆ ಅಬಕಾರಿ ಇಲಾಖೆಗೆ ಆದಾಯ ಸಂಗ್ರಹಣೆಯ ಗುರಿಯನ್ನ ಟಾರ್ಗೆಟ್ ಹೆಚ್ಚು ಮಾಡಿರೋದು ಒಂದ್ ಕಡೆ, ಆದ್ರೆ ಕಮಿಷನ್ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅದು 15% ಅನ್ನುವಂತ ವಿಚಾರ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, 2023ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿಕೊಂಡು ಯಾವುದೇ ಕಾಮಗಾರಿಯನ್ನು ಮಾಡಬೇಕಾದ್ರೂ ಕೂಡ ಗುತ್ತಿಗೆದಾರರು 40% ಕಮಿಷನ್ ಅನ್ನು ಕೊಟ್ರೆ ಮಾತ್ರ ಅವರು ಅನುದಾನವನ್ನ ಬಿಲ್ ಕ್ಲಿಯರ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಯಾವುದೇ ಕಾರಣ ಕೂಡ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನು ಮಾಡಿಕೊಂಡು ಚುನಾವಣೆಯನ್ನ ಅಧಿಕಾರವನ್ನು ಕೂಡ ಹಿಡಿದ್ರು. ಆದ್ರೆ ಅದೇ ಆದಂತಹ ಗಂಭೀರವಾದಂತಹ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೂಡ ಕೇಳಿ ಬರ್ತಿದೆ. ಕಳೆದ ಒಂದು 2 ತಿಂಗಳ ಹಿಂದೆ ಅಬಕಾರಿ ಇಲಾಖೆಯಲ್ಲಿ ಕೂಡ 50%ಗಿಂತಲೂ ಹೆಚ್ಚಿನದಾಗಿ ಅನುದಾನವನ್ನ ಶಾಸಕರು ಸಚಿವರಿಗೆ ಕೊಡ್ಲೇಬೇಕು, ಕಿಕ್ಬೇಕು, ಇಲ್ಲ ಅಂತಂದ್ರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ, ಲೈಸೆನ್ಸ್ ಕೂಡ ರಿನ್ಯೂವಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪನ ಮಾಡಿ ರಾಜ್ಯಪಾಲರು ಕೂಡ ಪತ್ರವನ್ನು ಬರೆದಿದ್ರು. ಇನ್ನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ BBMPಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕಾಮಗಾರಿ ಆದ್ರೂ ಕೂಡ ಶೇಕಡ 40%ನಷ್ಟಲ್ಲ 60%ನಷ್ಟು ಕಮಿಷನ್ ಅನ್ನ ಕೊಟ್ರೆ ಮಾತ್ರ ಬಿಲ್ ಕ್ಲಿಯರ್ ಆಗ್ತಿದೆ, ಇಲ್ಲಾಂದ್ರೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ. ಕಳೆದ 2 ವರ್ಷಗಳ ಹಿಂದೆ ಮಳೆ ಬಂದಾಗ ಏನ್ ರೆಂಬೆ ಕೊಂಬೆಗಳು ಕೆಳಗಡೆ ಬಿದ್ದಿದ್ರು, ಅದನ್ನ ತೆರವು ಮಾಡೋದಕ್ಕೆ ಕಾಂಟ್ರಾಕ್ಟ್ ಅನ್ನ ಗುತ್ತಿಗೆ ಕೊಟ್ಟಿದ್ರು. ಆ ಗುತ್ತಿಗೆ ಪಡೆದಂತ ಸ್ವಾಮಿ ಅನ್ನೋರು ಏನ್ 18 ಲಕ್ಷ ರೂಪಾಯಿ ಬಿಲ್ ಕ್ಲಿಯರ್ ಆಗ್ಬೇಕಾಯ್ತು. ಆ ಬಿಲ್ ಕ್ಲಿಯರ್ ಆಗಬೇಕಂದ್ರೆ ಈಗ ಅದೇನು 15% ನಷ್ಟು ಹಣವನ್ನ ಕೊಡಿ, ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣ ಕೂಡ ಬಿಲ್ ಕ್ಲಿಯರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅರಣ್ಯ ಅಧಿಕಾರಿಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಸಚಿವರು, ಅದೇ ರೀತಿಯಾಗಿ ಕೂಡ ಏನು DCM ಆಗಿರುವಂತಹ DK ಶಿವಕುಮಾರ್ಗೆ ನೇರವಾಗಿ ಗುತ್ತಿಗೆದಾರರು ಇವತ್ತು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದು ನನಗೇನಾದ್ರೂ ಬಿಲ್ ಏನಾದ್ರು ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ನಾನು ನೇರವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಅಂತ ಹೇಳ್ಬಿಟ್ಟು ಏನ್ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಮಿಷನ್ ಆರೋಪದ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ, ಗುತ್ತಿಗೆದಾರರಿಗೆ ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ ಅಂತ ಕಾದು ನೋಡ್ಕೊಂಡಿರ್ತೀನಿ. ಓಕೆ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.